ಓಂ ಶಾಂತಿ. ದಿನಾಂಕ 2/8/2021. प्रातः मुरली बापदादा मधुबन. मुरलिय मुख्य सार: मीठे बच्चे, जैसे बाप अपकारियों पर भी उपकार करते हैं, ऐसे तुम भी फॉलो फादर करो. सुखदाई बनो, इस देह को भूलते जाओ. ಮಧುರ ಮಕ್ಕಳೇ, ಹೇಗೆ ತಂದೆ ಅಪಕಾರಿಗಳ ಮೇಲೆಯೂ ಸಹ ಉಪಕಾರ ಮಾಡುತ್ತಾರೆ, ಹಾಗೆಯೇ ತಾವು ಮಕ್ಕಳು ಸಹ ತಂದೆಯನ್ನು ಅನುಕರಣೆ ಮಾಡಿ ಸುಖದಾಯಿ ಆಗಿ ಈ ದೇಹವನ್ನು ಮರೆಯುತ್ತಾ ಹೋಗಿ. प्रश्न: देही अभिमानी रहने वाले बच्चों की मुख्य निशानियाँ क्या होगी? ದೇಹಿ ಅಭಿಮಾನಿ ಆಗಿರುವಂತಹ ಮಕ್ಕಳದ್ದು ಮುಖ್ಯ ಚಿಹ್ನೆಗಳು ಏನಾಗಿರುತ್ತವೆ? उत्तर: पहली पॉइंट, उनका आपस में बहुत बहुत रूहानी प्रेम होगा. ಅವರದ್ದು ಪರಸ್ಪರರಲ್ಲಿ ಬಹಳ ಬಹಳ ಆತ್ಮಿಕ ಪ್ರೇಮ ಇರುತ್ತದೆ. दूसरी पॉइंट, वे कभी भी एक दो की कमियों का वर्णन नहीं करेंगे. ಅವರು ಎಂದಿಗೂ ಒಬ್ಬರು ಇನ್ನೊಬ್ಬರದು ಕೊರತೆಗಳ ವರ್ಣನೆ ಮಾಡುವುದಿಲ್ಲ. तीसरी पॉइंट, वे बहुत बहुत ಸುಖದಾಯಿ होंगे. ಅವರು ಬಹಳ ಬಹಳ ಸುಖದಾಯಿ ಆಗಿರುತ್ತಾರೆ. चौथी पॉइंट, उनकी खुशी कभी गायब नहीं होगी, सदा अपार ಖುಷಿ में रहेंगे. ಅವರ ಖುಷಿ ಎಂದಿಗೂ ಮರೆಯಾಗುವುದಿಲ್ಲ, ಸದಾ ಅಪಾರ ಖುಷಿಯಲ್ಲಿ ಇರುತ್ತಾರೆ. पांचवी पॉइंट, कभी मतभेद भी नहीं आएंगे. ಎಂದಿಗೂ मतभेदದಲ್ಲಿ ಬರುವುದಿಲ್ಲ. छठी पॉइंट, हम आत्मा भाई भाई है, इस स्मृति से गुणग्राही होंगे. उन्हें सबके गुण ही दिखाई देंगे. वे खुद भी गुणवान होंगे और दूसरों को भी गुणवान बनाएंगे. ನಾವು ಆತ್ಮ ಸಹೋದರ ಸಹೋದರ ಆಗಿದ್ದೇವೆ. ಈ ಸ್ಮೃತಿಯಿಂದ ಗುಣಗ್ರಾಹಿ ಆಗಿರುತ್ತಾರೆ. ಅವರಿಗೆ ಎಲ್ಲರ ಗುಣಗಳೇ ಕಂಡುಬರುತ್ತವೆ. ಅವರು ಸ್ವಯಂ ಸಹ ಗುಣವಾನ್ ಆಗಿದ್ದು ಅನ್ಯರನ್ನು ಸಹ ಗುಣವಾನ್ ಮಾಡುತ್ತಾರೆ, ಗುಣವಾನರನ್ನಾಗಿ ಮಾಡುತ್ತಾರೆ. सातवीं पॉइंट, उन्हें एक बाप के सिवाय और कोई याद नहीं आएगा. ಅವರಿಗೆ ಒಬ್ಬ ತಂದೆಯ ಹೊರತಾಗಿ ಬೇರೆ ಯಾರೂ ನೆನಪಿಗೆ ಬರುವುದಿಲ್ಲ. अच्छा, धारणा के लिए मुख्य सार. पहली पॉइंट, बाप समान निरहंकारी बन बहुत प्यार से सबकी सेवा करनी है. ತಂದೆಯ ಸಮಾನ ನಿರಹಂಕಾರಿಯಾಗಿ ಬಹಳ ಪ್ರೀತಿಯಿಂದ ಎಲ್ಲರ ಸೇವೆಯನ್ನು ಮಾಡಬೇಕು. ಶ್ರೀಮತ್ ಪರ್ ಚಲ್ನಾ ಹೈ, ಅಪ್ನಿ ಮತ್ ಪರ್ ಚಲ್ಕರ್ ತಕ್ದೀರ್ ಕೋ ಲಕೀರ್ ನಹಿ ಲಗಾನಿ ಹೈ. ಶ್ರೀಮತದಂತೆ ನಡೆಯಬೇಕು, ತಮ್ಮ ಮತದಂತೆ ನಡೆದು ಅದೃಷ್ಟಕ್ಕೆ ಅಡ್ಡಗೆರೆಯನ್ನು ಎಳೆಯಬಾರದು. दूसरी पॉइंट, संगम पर बाप द्वारा जो खुशी की खुराक मिली है, वही खुराक खाते और खिलाते रहना है. ಸಂಗಮ ಯುಗದಲ್ಲಿ ತಂದೆಯ ಮೂಲಕ ಸಿಕ್ಕಿರುವಂತಹ ಖುಷಿಯ ಖುರಾಕನ್ನು ತಿನ್ನುತ್ತಾ ಇರಬೇಕು ಮತ್ತು ಅನ್ಯರಿಗೆ ತಿನ್ನಿಸುತ್ತಿರಬೇಕು. ಅಪ್ನಾ ಟೈಮ್ ವೇಸ್ಟ್ ನಹಿ ಕರ್ನಾ ಹೈ. ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. बड़े धीरज से, गंभीरता से, समझ से बाप को याद करना है. अपने जीवन को हीरे जैसा बनानी है. ಬಹಳ ಧೈರ್ಯದಿಂದ ಗಂಭೀರತೆಯಿಂದ ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಬೇಕು. ತಮ್ಮ ಜೀವನವನ್ನು ವಜ್ರದ ಸಮಾನ ಮಾಡಿಕೊಳ್ಳಬೇಕು. वरदान: मैंपन का त्याग कर सेवा में सदा खोए रहने वाले त्यागमूर्त ಸೇವಾಧಾರಿ ಭವ. ಅಹಂಭಾವದ ತ್ಯಾಗ ಮಾಡಿ ಸೇವೆಯಲ್ಲಿ ಸದಾ ತಲ್ಲೀನರಾಗಿರುವಂತಹ त्यागमूर्त सेवाधारिಗಳು आगी. विवरण: सेवाधारी सेवा में सफलता की अनुभूति तभी कर सकते हैं जब मैंपन का त्याग हो. ಸೇವಾಧಾರಿಗಳು ಸೇವೆಯಲ್ಲಿ ಸಫಲತೆಯನ್ನು ಆಗಲೇ ಮಾಡುತ್ತಾರೆ ಯಾವಾಗ ಅಹಂಭಾವದ ತ್ಯಾಗ ಆಗಿರುತ್ತದೆ.
मैं सेवा कर रही हूँ, मैंने सेवा की, इस सेवा का ಭಾವ का त्याग. ನಾನು ಸೇವೆ ಮಾಡ್ತಾ ಇದ್ದೇನೆ, ನಾನು ಸೇವೆಯನ್ನು ಮಾಡಿದ್ದೇನೆ, ಈ ಸೇವೆಯ ಭಾವದ ತ್ಯಾಗ. मैंने नहीं की लेकिन मैं करनहार हूँ, करावनहार बाप है. ನಾನು ಮಾಡಲಿಲ್ಲ, ನಾನು ಕರನ್ಹಾರ್ ಆಗಿದ್ದೇನೆ, ಮಾಡುವಂಥವನಾಗಿದ್ದೇನೆ, ಮಾಡಿಸುವಂಥವರು ತಂದೆ ಆಗಿದ್ದಾರೆ. मैपन बाबा के लव में लीन हो जाए. ಅಹಂ ಭಾವ ತಂದೆಯ ಪ್ರೀತಿಯಲ್ಲಿ ಲೀನ ಆಗಬೇಕು. इसको कहा जाता है सेवा में सदा खोए रहने वाले ತ್ಯಾಗಮೂರ್ತ ಸಚ್ಚೆ ಸೇವಾಧಾರಿ. ಇದಕ್ಕೆ ಹೇಳಲಾಗುತ್ತದೆ ಸೇವೆಯಲ್ಲಿ ತಲ್ಲೀನರಾಗಿರುವಂತಹ ತ್ಯಾಗಮೂರ್ತ ಸತ್ಯ ಸೇವಾಧಾರಿಗಳೆಂದು. कराने वाला करा रहा है, हम निमित्त हैं. ಮಾಡಿಸುವಂಥ ತಂದೆ ಮಾಡಿಸುತ್ತಿದ್ದಾರೆ, ನಾವು ನಿಮಿತ್ತರಾಗಿದ್ದೇವೆ. सेवा में मैपन मिक्स होना अर्थात मोहताज बनना. सच्चे सेवाधारी में यह संस्कार नहीं हो सकते हैं. ಸೇವೆಯಲ್ಲಿ ಅಹಂಭಾವ ಮಿಕ್ಸ್ ಆಗುವುದು ಅಂದರೆ ಮೊಹತಾಜ್ ಆಗುವುದು. ಸತ್ಯ ಸೇವಾಧಾರಿಗಳಲ್ಲಿ ಈ ಸಂಸ್ಕಾರ ಇರುವುದಿಲ್ಲ. ಸ್ಲೋಗನ್: व्यर्थ को समाप्त कर दो तो सेवा की ऑफर सामने आएगी. ವ್ಯರ್ಥವನ್ನು ಸಮಾಪ್ತಿ ಮಾಡಿದಾಗ ಸೇವೆಯ ಅವಕಾಶಗಳು ಸಮ್ಮುಖದಲ್ಲಿ ಬರುತ್ತವೆ. दादी की विशेषताएं. दूसरी पॉइंट, एक बल एक भरोसे में नंबर 1. दादीजी की ಬುದ್ಧಿ ಕಹಾ ಭೀ ಅಟ್ಕಿ ನಹಿ. ದಾದೀಜಿಯವರ ಬುದ್ಧಿ ಎಲ್ಲಿಯೂ ಸಹ ಸಿಕ್ಕಿ ಹಾಕಿಕೊಳ್ಳಲಿಲ್ಲ. ನ ಅಟ್ಕಿ ನ ಚಟ್ಕಿ. ಉನ್ಹೋನೆ ಕಭಿ ಕಿಸಿ ದೇಹಧಾರಿ ಕೋ ಸಹಾರಾ ನಹಿ ಬನಾಯ. ಸಿಕ್ಕಿ ಹಾಕಿಕೊಳ್ಳಲಿಲ್ಲ, ಅಂಟಿಕೊಳ್ಳಲಿಲ್ಲ. ಅವರು ಎಂದಿಗೂ ಯಾವುದೇ ದೇಹಧಾರಿಗಳನ್ನು ಆಸರೆಯನ್ನಾಗಿ ಮಾಡಿಕೊಳ್ಳಲಿಲ್ಲ. सदा एक बल एक भरोसे के आधार पर कार्य में सफलता प्राप्त की. ಸದಾ ಒಂದು ಬಲ ಒಂದು ಭರವಸೆಯ ಆಧಾರದ ಮೇಲೆ ಪ್ರತಿ ಕಾರ್ಯಗಳಲ್ಲಿ ಸಫಲತೆಯನ್ನು ಪಡೆದುಕೊಂಡರು. उन्होंने अपने मार्गदर्शन में एक बल एक भरोसे के आधार पर यज्ञ का इतना बड़ा विस्तार किया. ಅವರು ತಮ್ಮ ಮಾರ್ಗದರ್ಶನದಲ್ಲಿ ಒಂದು ಬಲ ಒಂದು ಭರವಸೆಯ ಆಧಾರದ ಮೇಲೆ ಯಜ್ಞದ ಇಷ್ಟೊಂದು ದೊಡ್ಡ ವಿಸ್ತಾರವನ್ನು ಮಾಡಿದರು. ಓಂ ಶಾಂತಿ ಭವನ್ से लेकर ज्ञान सरोवर, शांतिवन, मनमोहिनीवन का आदि का जो विस्तार हम सब देख रहे हैं, यह उनके दृढ़ संकल्प एक बल एक भरोसे का प्रत्यक्ष प्रमाण है. ಓಂ ಶಾಂತಿ ಭವನದಿಂದ ಹಿಡಿದು ಜ್ಞಾನ ಸರೋವರ್, ಶಾಂತಿವನ್, ಮನ್ಮೋಹಿನಿವನ ಆದಿಯ ಇಷ್ಟೊಂದು ದೊಡ್ಡ ವಿಸ್ತಾರವನ್ನು ನಾವೆಲ್ಲ ನೋಡುತ್ತಿದ್ದೇವೆ. ಇದು ಅವರ ದೃಢ ಸಂಕಲ್ಪ, ಒಂದು ಬಲ ಒಂದು ಭರವಸೆಯ ಪ್ರತ್ಯಕ್ಷ ಪ್ರಮಾಣ ಆಗಿದೆ. वे संपूर्ण निश्चय बुद्धि निश्चिंत स्थिति में रहती. ಅವರು ಸದಾ ಸಂಪೂರ್ಣ ನಿಶ್ಚಯ ಬುದ್ಧಿ ನಿಶ್ಚಿಂತ ಸ್ಥಿತಿಯಲ್ಲಿ ಇರುತ್ತಿದ್ದರು. सदा यही ध्यान रहता कि करण करावनहार बाबा है, हम निमित्त है. ಸದಾ ಇದೇ ಗಮನದಲ್ಲಿರ್ತಿತ್ತು, ಕರಣ್ ಕರಾವನ್ಹಾರ್ ಮಾಡಿಸುವಾತ ತಂದೆ ಆಗಿದ್ದಾರೆ, ನಾವು ನಿಮಿತ್ತ ಆಗಿದ್ದೇವೆ. उनके बोल व चलन में कभी मैपन नहीं आया. ಅವರ ಮಾತು ಮತ್ತು ಚಲನೆಯಲ್ಲಿ ಎಂದಿಗೂ ಅಹಂಭಾವ ಬರಲಿಲ್ಲ. अच्छा, ओम शांति.